Hello students, in this class we are going to discuss about reference variables. Reference variables. What are these reference variables? ನೋಡಿ, ರೆಫರೆನ್ಸ್ ವೇರಿಯೇಬಲ್ ಇಸ್ ಎ ಡಿರೈವ್ಡ್ ಡಾಟಾ ಟೈಪ್. ಇದೊಂದು ಡಿರೈವ್ಡ್ ಡಾಟಾ ಟೈಪ್ ಅಂತ ನಾವು ಹೇಳ್ಬೋದು. ಡಿರೈವ್ಡ್ ಡಾಟಾ ಟೈಪ್ ಅಲ್ಲಿ ನೋಡಿದ್ವಿ ರೆಫರೆನ್ಸ್ ವೇರಿಯೇಬಲ್ ಅಂತ ಹೇಳಿದ್ದೆ, ಹೌದಾ? ಈಗ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಒಂದು ವೇರಿಯೇಬಲ್ಗೆ ಅಲಿಯಾಸ್ ನೇಮ್ ಕೊಡೋದಕ್ಕೆ ರೆಫರೆನ್ಸ್ ವೇರಿಯೇಬಲ್ ಅಂತ ಹೇಳ್ತಾರೆ. ಅಲಿಯಾಸ್ ನೇಮ್ ಅಂದ್ರೆ ಒಂದು ವೇರಿಯೇಬಲ್ ಆಲ್ರೆಡಿ ನಾವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದೇ ವೇರಿಯೇಬಲ್ಗೆ ಇನ್ನೊಂದು ನೇಮನ್ನ ಕೊಡ್ತೀವಿ. ಓಕೆ, ಅದಕ್ಕೆ ಏನು ಹೇಳ್ತೀವಿ? ರೆಫರೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಇಲ್ಲಿ ಒಂದೇ ವೇರಿಯೇಬಲ್, ಈಗ ಒಂದು ವೇರಿಯೇಬಲ್ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಹೌದಾ? ಅದೇ ಮೆಮೊರಿ ಲೊಕೇಶನ್ನಿಗೆ ಇನ್ನೊಂದು ಹೆಸರನ್ನ ಕೊಡ್ತೀವಿ, ಅದೇ ರೆಫರೆನ್ಸ್ ವೇರಿಯೇಬಲ್ ಅಷ್ಟೇ. ಆದ್ರೆ ಇಲ್ಲಿ ರೆಫರೆನ್ಸ್ ವೇರಿಯೇಬಲ್ ಎಕ್ಸ್ಟ್ರಾ ಮೆಮೊರಿ ಏನಾದ್ರು ತೊಗೊಳತ್ತಾ? ಇಲ್ಲ. ಓಲ್ಡ್ ಮೆಮೊರಿ ಲೊಕೇಶನ್ನಿಗೆ ಇನ್ನೊಂದು ಹೆಸರು ಕೊಡ್ತೀವಿ, ಅದಕ್ಕೆ ಏನು ಹೇಳ್ತೀವಿ? ರೆಫರೆನ್ಸ್ ವೇರಿಯೇಬಲ್ ಅಂತ ಹೇಳ್ತೀವಿ. ಓಕೆ, C++ introduces a new kind of variable known as the reference variable. A reference variable provides an alias for a previously defined variable. Previously defined variable ಗೆ ಒಂದು alias name ಅನ್ನು ಕೊಡುತ್ತೆ. A reference variable is created as follows. Syntax ಏನು reference variable ಇಂದಂದ್ರೆ, data type ampersand reference name is assigned to variable name. ಓಕೆ, ಫಸ್ಟ್ ಡಾಟಾ ಟೈಪ್, ಆಮೇಲೆ ಆಂಪರ್ಸೆಂಟ್ ಸಿಂಬಲ್ ಬರೀಬೇಕು, ಆಮೇಲೆ ರೆಫರೆನ್ಸ್ ವೇರಿಯೇಬಲ್ ನೇಮ್ ಬರೀಬೇಕು, ಆಮೇಲೆ ಯಾವ ವೇರಿಯೇಬಲ್ಗೆ ನಾವು ರೆಫರೆನ್ಸ್ ಮಾಡಕ್ ಹೊರಟಿರ್ತೀವಲ್ಲ ಆ ವೇರಿಯೇಬಲ್ ನೇಮನ್ನ ಇಲ್ಲಿ ಬರೀಬೇಕು. ಇದು ಜನರಲ್ ಸಿಂಟ್ಯಾಕ್ಸ್ ಆಫ್ ದ ರೆಫರೆನ್ಸ್ ವೇರಿಯೇಬಲ್ ಅಂತ ನಾವು ಹೇಳ್ಬೋದು. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ವೇರಿಯೇಬಲ್ ಇದೆ, float float is equal to 100. Float ampersand sum is equal to total. ಗೊತ್ತಾಯ್ತಾ? ಒಂದು ವೇರಿಯೇಬಲ್ ತಗೊಂಡಿದ್ದೀವಿ, ಒಂದು ನಿಮಿಷ ಇಲ್ಲಿ ರಾಂಗ್ ಆಗಿದೆ. ಇಲ್ಲಿ ನೋಡಿ, ಒಂದು ವೇರಿಯೇಬಲ್ ತಗೊಂಡಿದ್ದೀವಿ, whose name is total and whose data type is float. ಯಾವ ವ್ಯಾಲ್ಯೂನ ಅಸೈನ್ ಮಾಡಿದೀವಿ? 100 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಓಕೆ, ಈಗ ಫ್ಲೋಟ್ ಡಾಟಾ ಟೈಪ್ ಅಲ್ಲಿ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಈ 100 ಸ್ಟೋರ್ ಆಗಿರುತ್ತೆ, ಹೌದಾ? ಓಕೆ, ಈಗ ನಮಗೆ ಈ ಟೋಟಲ್ ಅನ್ನ ನೇಮಿಗೆ ಇನ್ನೊಂದು ನೇಮ್ ಕೊಡ್ಬೇಕಪ್ಪ, ಇನ್ನೊಂದು ನೇಮ್ ಕೊಡ್ಬೇಕು. ಯಾವುದು? ಸಮ್ ಅಂತ ಕೊಡ್ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ? ಫ್ಲೋಟ್ ಆಂಪರ್ಸೆಂಡ್ ಸಮ್ is equal to total. ಟೋಟಲ್ಗೆ ಒಂದು ರೆಫರೆನ್ಸ್ ವೇರಿಯೇಬಲ್ ನ ಡಿಫೈನ್ ಮಾಡ್ತಾ ಇದ್ದೀವಿ, ಅದರ ನೇಮ್ ಏನು? ಸಮ್. ಈಗ ಟೋಟಲ್ ಅಂದ್ರೂ 100, ಸಮ್ ಅಂದ್ರೂ 100. 100 refers to both total variable and sum variable. This is called as referencing the variable. Okay,
Total is a float type variable, okay, that has already been declared. Sum is the alternative name declared to represent the variable total. Sum is the alternative name, alias name, which is declared to reference the variable total. Both the variable refer to the same data object in the memory. ಎರಡು ವೇರಿಯೇಬಲ್ಗಳು ಸೇಮ್ ಡಾಟಾ ಆಬ್ಜೆಕ್ಟ್ ಅನ್ನ ಮೆಮೊರಿಯಲ್ಲಿ ರೆಫರ್ ಮಾಡ್ತವೆ. ರೆಫರೆನ್ಸ್ ವೇರಿಯೇಬಲ್ಗೆ ಬೇರೆ ಮೆಮೊರಿ ಕ್ರಿಯೇಟ್ ಆಗತ್ತಾ? ಆಗೋದಿಲ್ಲ. ಹಳೆ ಮೆಮೊರಿ ಲೊಕೇಶನ್ಗೆ ಇನ್ನೊಂದು ಹೆಸರು ಕೊಟ್ಟ ಹಾಗೆ ರೆಫರೆನ್ಸ್ ವೇರಿಯೇಬಲ್ ಅಂದ್ರೆ. ಓಕೆ, ಎ ರೆಫರೆನ್ಸ್ ವೇರಿಯೇಬಲ್ ಮಸ್ಟ್ ಬಿ ಇನಿಷಿಯಲೈಸ್ಡ್ ಎಟ್ ದ ಟೈಮ್ ಆಫ್ ಡಿಕ್ಲರೇಷನ್. ಯಾವಾಗ ನಾವು ಇದನ್ನ ಡಿಕ್ಲೇರ್ ಮಾಡ್ತೀವಲ್ಲ ಅವಾಗ ಇದನ್ನ ಏನ್ ಮಾಡಬೇಕು? ಇನಿಷಿಯಲೈಸ್ ಕೂಡ ಮಾಡಬೇಕು. ದಿಸ್ ಎಸ್ಟಾಬ್ಲಿಷಸ್ ದ ಕರೆಸ್ಪಾಂಡೆನ್ಸ್ ಬಿಟ್ವೀನ್ the reference and the data object which it names. C++ assigns additional meaning to the symbol ampersand. Ampersand is not an address operator. The notation float ampersand means reference to float. ನೋಡಿ, ಆಕ್ಚುಲಿ ನಾವು ಸಿ ಲ್ಯಾಂಗ್ವೇಜ್ ನಲ್ಲಿ ಆಂಪರ್ಸೆಂಟ್ ಎಲ್ಲಿ ಯೂಸ್ ಮಾಡ್ತಿದ್ವಿ? ಪಾಯಿಂಟರ್ ನಲ್ಲಿ ಯೂಸ್ ಮಾಡ್ತಿದ್ವಿ ಆಸ್ ಅನ್ ಅಡ್ರೆಸ್ ಆಪರೇಟರ್. ಇಲ್ಲಿ ಇದೇ ಆಪರೇಟರಿಗೆ ಇನ್ನೊಂದು ನಾವು ವರ್ಕ್ ಹೇಳ್ತಾ ಇದ್ದೀವಿ, ಏನಂದ್ರೆ ರೆಫರೆನ್ಸ್ ವೇರಿಯೇಬಲ್ ತರ ಆಕ್ಟ್ ಮಾಡೋದಕ್ಕೆ. ಓಕೆ, ಟು ಫ್ಲೋಟ್ ಆಂಪರ್ಸೆಂಟ್ ಅನ್ನೋದು ಈ ರೆಫರೆನ್ಸ್ ವೇರಿಯೇಬಲ್ ಬಿಹೈಂಡ್ ಅಲ್ಲಿ ಬರಬೇಕು. ಆಮೇಲೆ ಆ ಮೊದಲು ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡಿರ್ತೀವಲ್ಲ ಆ ವೇರಿಯೇಬಲ್ ಇದಕ್ಕೆ ಏನ್ ಮಾಡ್ತೀವಿ? ಇನಿಷಿಯಲೈಸ್ ಮಾಡ್ತೀವಿ. ಇಲ್ಲಿ ಆಪರೇಟರ್ ನೋಡಿ, ಇಲ್ಲಿ ಅಡ್ರೆಸ್ ಆಪರೇಟರ್ ಆಗಿ ಬಿಹೇವ್ ಮಾಡ್ತಾ ಇದೆ, ರೆಫರೆನ್ಸ್ ವೇರಿಯೇಬಲ್ ನಲ್ಲೂ ಬಿಹೇವ್ ಮಾಡ್ತಾ ಇದೆ. ಹಾಗಾದ್ರೆ ಇಟ್ ಈಸ್ ಶೋಯಿಂಗ್ ಟೂ ಟೈಪ್ಸ್ ಆಫ್ ಯೂಸಸ್. ಇಟ್ ಈಸ್ ಶೋಯಿಂಗ್ ಟೂ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೊ ಇದನ್ನ ನಾವು ಏನಂತ ಹೇಳ್ಬೋದು? ಆಪರೇಟರ್ ಓವರ್ಲೋಡಿಂಗ್. ಸೊ C++ ಸಪೋರ್ಟ್ಸ್ ಆಪರೇಟರ್ ಓವರ್ಲೋಡಿಂಗ್. ಅರ್ಥ ಆಯ್ತಾ? ಹಾಗಾಗಿ ಇದು ಅಡ್ರೆಸ್ ಆಪರೇಟರ್ ಪಾಯಿಂಟರ್ ನಲ್ಲಿ ಯೂಸ್ ಮಾಡ್ತೀವಿ, ರೆಫರೆನ್ಸ್ ವೇರಿಯೇಬಲ್ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಮೈಂಡ್ ಇಟ್. ಎ ಮೇಜರ್ ಅಪ್ಲಿಕೇಶನ್ ಆಫ್ ರೆಫರೆನ್ಸ್ ವೇರಿಯೇಬಲ್ ಈಸ್ ಇನ್ ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ಸ್. ಈ ರೆಫರೆನ್ಸ್ ವೇರಿಯೇಬಲ್ ನ ಮೇಜರ್ ಅಪ್ಲಿಕೇಶನ್ ಎಲ್ಲಿ ಯೂಸ್? ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ಸ್. ಫಂಕ್ಷನ್ಗೆ ಫಂಕ್ಷನ್ ಕಾಲ್ ಆದಾಗೆ ಆರ್ಗ್ಯುಮೆಂಟ್ ಪಾಸ್ ಆಗತ್ತಲ್ಲ ಆ ಫಂಕ್ಷನ್ ಡೆಫಿನೇಷನ್ಗೆ, ಅಲ್ಲಿ ನಾವು ಏನ್ ಮಾಡ್ಬೋದು? ಈ ರೆಫರೆನ್ಸ್ ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀವಿ. ಅದರಿಂದ ಮೆಮೊರಿ ಸೇವ್ ಆಗತ್ತೆ. ಓಕೆ, ಯಾಕೆ ಹೇಳಿ? ಓಕೆ, ನಾನು ನಿಮಗೆ ಒಂದು ಪ್ರೋಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. See, consider this program segment of a program. It is a segment of a program. Consider this. ಇಲ್ಲಿ ನೋಡಿ, ಇಲ್ಲಿ ಒಂದು ಫಂಕ್ಷನ್ ಅನ್ನು ಡಿಫೈನ್ ಮಾಡಿದೀವಿ. ಅದು ರಿಟರ್ನ್ ಟೈಪ್ ಏನು? void. ಆ ಫಂಕ್ಷನ್ ನೇಮ್ ಏನು? f. ಆ ಫಂಕ್ಷನ್ ಪ್ಯಾರಾಮೀಟರ್ ಏನಿದೆ? int ampersand x. ಎ ರೆಫರೆನ್ಸ್ ವೇರಿಯೇಬಲ್ ಇದೆ. ಓಕೆ, ಅದು x+10 ಮಾಡಿ x ಅಲ್ಲಿ ಅಸೈನ್ ಮಾಡುತ್ತೆ. ಅದೇನಾರ ಇಲ್ಲಿ ಬಿಟ್ಟು ಹಾಕಿ. ಓಕೆ, ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. int m is equal to 10. m ಇನಿಷಿಯಲಿ ಎಷ್ಟಿರುತ್ತೆ? 10 ಇರುತ್ತೆ.
ಎಫ್ ಆಫ್ ಎಂ ಫಂಕ್ಷನ್ ಅನ್ನ ಕಾಲ್ ಮಾಡ್ತೀವಿ. ಸೊ ದಿಸ್ ಆರ್ಗ್ಯುಮೆಂಟ್, ಓಕೆ, ದಿಸ್ ಆರ್ಗ್ಯುಮೆಂಟ್ ಈಸ್ ಪಾಸ್ ಟು ದಿಸ್ ಫಂಕ್ಷನ್. ಸೊ ಅದಕ್ಕೆ ಯಾವ್ದು ರೆಫರ್ ಮಾಡುತ್ತೆ? ಎಂ ಅಂದ್ರೆ 10 ಅಲ್ಲ, 10 ಅನ್ನ ಮೆಮೊರಿ ಒಂದು ಎಂ ಅನ್ನ ಮೆಮೊರಿ ಲೊಕೇಶನ್ ಅಲ್ಲಿ 10 ಅನ್ನ ಸ್ಟೋರ್ ಮಾಡಿದೀವಿ ನಾವು. ಎಂ ಅನ್ನ ವೇರಿಯೇಬಲ್ ನಲ್ಲಿ 10 ಅನ್ನ ಸ್ಟೋರ್ ಮಾಡಿದೀವಿ. ಓಕೆ, ಇಲ್ಲಿ ಎಂ ಪಾಸ್ ಆಗತ್ತಲ್ಲ, ಇಲ್ಲಿ ನಾವು ಬರೀ ಇಂಟ್ ಎಕ್ಸ್ ಅಂತ ಬರ್ಕೊಂಡಿದ್ರೆ ಏನಾಗ್ತಿತ್ತು? ಏನು ಆಗ್ತಿದ್ದಿಲ್ಲ, ಪ್ರೋಗ್ರಾಮ್ ಆಸ್ ಯೂಶುವಲ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಆದ್ರೆ ಆ ಎಂ ನ ವ್ಯಾಲ್ಯೂ ಎಕ್ಸ್ ಗೆ ಏನಾಗ್ತಿತ್ತು? ಕಾಪಿ ಆಗ್ತಿತ್ತು. ಮತ್ತೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿದ್ವಿ ಇಲ್ಲಿ, ಏನಂತ? ಎಕ್ಸ್ ಅಂತ. ಎಕ್ಸ್ ಆ ಎಂ ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಂತಿತ್ತು. ಹೌದಾ? ಇಲ್ಲಿ ಕಾಪಿ ಆಗ್ತಿತ್ತು. ಹಾಗಾದ್ರೆ 10 ಎಷ್ಟು ಮೆಮೊರಿ ಸ್ಪೇಸ್ ಅಲ್ಲಿ ಸ್ಟೋರ್ ಆಗ್ತಿತ್ತು? 2 ಟೈಮ್ಸ್ ಮೆಮೊರಿ ಸ್ಪೇಸ್ ಅಲ್ಲಿ ಸ್ಟೋರ್ ಆಗ್ತಿತ್ತು. ಹೌದಾ? ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ಬೋದು ನಾವು? ಮೇಕ್ ಇಟ್ ಎಕ್ಸ್ ಆಸ್ ಎ ರೆಫರೆನ್ಸ್ ವೇರಿಯೇಬಲ್. ಎಕ್ಸ್ ನ ನಾವೇನು ಯೂಸ್ ಮಾಡ್ತೀವಿ ಇಲ್ಲಿ? ರೆಫರೆನ್ಸ್ ವೇರಿಯೇಬಲ್ ತರ ಯೂಸ್ ಮಾಡ್ತೀವಿ. ಈಗ 10 ಎಂ ಹೋಗಿ ಅಲ್ಲಿ ಕಾಪಿ ಮಾಡೋದಿಲ್ಲ ವೇರಿಯೇಬಲ್ ಇನ್ನೊಂದನ್ನ, ಈ ಎಂ ಗೆ ಇನ್ನೊಂದು ಹೆಸರು ಕೊಟ್ಟಿದ್ದೀವಿ ನಾವು ಇಲ್ಲಿ, ಏನಂತ? ಎಕ್ಸ್ ಅಂತ. ಎಕ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಮೇಜರ್ ಅಪ್ಲಿಕೇಶನ್ ಆಫ್ ರೆಫರೆನ್ಸ್ ವೇರಿಯೇಬಲ್ ಇಸ್ ಪಾಸಿಂಗ್ ದ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, the call by reference mechanism is this is called as call by reference mechanism. The call by reference mechanism is useful in OOP because it permits the manipulation of objects by reference and eliminates the copying of object parameters back and forth. ಅದೇ ನಾನು ಕನ್ನಡದಲ್ಲಿ ಹೇಳಿದ್ದು, ಈಗ ಇಂಗ್ಲಿಷ್ ನಲ್ಲಿ ಹೇಳಿದ್ದು ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, it is also important note that reference can be created not only for built-in data types but also for user defined data types such as structures and classes. ಓಕೆ, ಈ ತರ ರೆಫರೆನ್ಸ್ ವೇರಿಯೇಬಲ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಈ ಬಿಲ್ಟ್-ಇನ್ ಡಾಟಾ ಟೈಪ್ಸ್ ಇಂಟು ಫ್ಲೋಟ್ ಕ್ಯಾರಿ ಅಷ್ಟೇ ಅಲ್ಲ, ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ಗೂ ಕೂಡ ನಾವು ರೆಫರೆನ್ಸ್ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಅಂದ್ರೆ ಸ್ಟ್ರಕ್ಚರ್ಸ್, ಯೂನಿಯನ್ಸ್ ಅಂಡ್ ಕ್ಲಾಸಸ್, ಇವೆಲ್ಲ ಏನು ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್. ಇಲ್ಲಿ ಕ್ಲಾಸ್ ಇಲ್ಲ ಈ ಪ್ರೋಗ್ರಾಮ್ ನಲ್ಲಿ. ಓಕೆ, ಇಟ್ಸ್ ಓಕೆ. ಆದ್ರೆ ಕ್ಲಾಸಿಗೂ ಕೂಡ ಸ್ಟ್ರಕ್ಚರಿಗೂ ಕೂಡ ನಾವು ಈ ರೆಫರೆನ್ಸ್ ವೇರಿಯೇಬಲ್ ಅನ್ನ ಏನ್ ಮಾಡಬಹುದು? ಯೂಸ್ ಮಾಡಬಹುದು. ಓಕೆ ಓಕೆ ನೋಡಿ ಸ್ಟೂಡೆಂಟ್ಸ್, ಲೆಟ್ ಮಿ ಎಂಡ್ ದಿಸ್ ಸೆಷನ್ ನೌ. ರೆಫರೆನ್ಸ್ ವೇರಿಯೇಬಲ್ ಅಂದ್ರೆ ಏನು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ನೆಕ್ಸ್ಟ್ C++ ಕ್ಲಾಸ್ ಅಲ್ಲಿ ಆಪರೇಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅಂಟಿಲ್ ದೆನ್, ಗುಡ್ ಬೈ.